ಕರೆಕ್ಟಾಗಿ ಹೇಳಿದ್ರೆ ಕಾಲೇ ಉತ್ತರ ಕೊಡ್ತಾರೆ ಅಂತ ಮುಗೀತಲ್ಲ. ಟೈಮ್ ಇಸ್ ಹೀಲ್. ನನಗೆ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿರ್ತಕ್ಕಂಥ ನೀವು ಅವ್ರನ್ನ ಕೇಳಿ. ಈ ಎಸ್ ಟೋಲ್ಡ್ ಟೈಮ್ ವಿಲ್ ಹೀಲ್ ಅಂದರೆ ಟೈಮ್ ಬಂದಾಗ ಆಗುತ್ತೆ ಅಂತ ಹೇಳಿರ್ತಕ್ಕಂಥ ಅರ್ಥ ಇದೆ. ಸೊ ನೀವು ಅವ್ರನ್ನೇ ಕೇಳಬೇಕು. ನೀವು ನಮಗೆ ಅದು ಅಗಲಲ್ಲ. ದಯವಿಟ್ಟು ನಾನು ಭಾಳ ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಭಾಳ ದುರಂತ ಸಮಸ್ಯೆಗಳಿದೆ ದೇಶದಲ್ಲಿ. ಇವತ್ತು 120 ಸ್ಥಾನದಲ್ಲಿ ಡ್ರಿಂಕಿಂಗ್ ವಾಟರ್ ಅಂತ ನೂರಾರು ಇದಾವೆ. ಅಂಥವನ್ನೂ ಕೂಡ ಕೇಳಿದ್ರೆ ನಾವು ಹೇಳ್ಬೋದು, ಅವ್ರನ್ನೂ ಕೂಡ ನೀವು ಕೇಳಬೇಕು. ಇದನ್ನೇ ಪೊಲಿಟಿಸೈಸ್ ಮಾಡಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಅಲ್ರಿ, ಒಬ್ಬರಿಬ್ಬರು ಮಾತನಾಡಿದ ತಕ್ಷಣ ಕಾಂಗ್ರೆಸ್ ಅಲ್ಲಲ್ಲ ಸರ್. ಒಬ್ಬೊಬ್ಬರು ಮಾತಾಡಿದ ತಕ್ಷಣ ಕಾಂಗ್ರೆಸ್ ಎಲ್ಲರಾಗೋದಿಲ್ಲ. ನೀವು ಹೇಳಿರ್ತಕ್ಕಂಥ ಸರಿ ಇದೆ. ಕೆಲವರು ಶಾಸಕರು ಮಾತಾಡಿರ್ಬೋದು, ಈ ಕಡೆ ಆ ಕಡೆ ಮಾತನಾಡಿರ್ಬೋದು. ದಟ್ ಡಸ್ ನಾಟ್ ಮೀನ್ ದೇ ರೆಪ್ರೆಸೆಂಟ್ ದ ಎಂಟೈರ್ ಕಾಂಗ್ರೆಸ್. ಐ ರೆಸ್ಪೆಕ್ಟ್ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್. ಸೊ ಮೈ ಹಂಬಲ್ ರಿಕ್ವೆಸ್ಟ್ ವುಡ್ ಬಿ ಇದನ್ನು ಕೇಳಬೇಡಿ ಅಂತಕ್ಕಂಥದ್ದು ನಮ್ಮ ರಿಕ್ವೆಸ್ಟ್ ಇದೆ. ಕೇಳಿದ್ರೆ ಉತ್ತರ ಕೊಡ್ತೀವಿ, ಅದಕ್ಕೇನು ತೊಂದರೆ ಇಲ್ಲ. ಸರ್, ಈಗ ಒಂದು ಇವಿಎಂಗಳ ಬಗ್ಗೆ ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಏನು ಇದು ಬ್ಯಾಲೆಟ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರು ಮಹಾನಗರ ಪಾಲಿಕೆ. ಹೌದು, ಮಾಡ್ತಾ ಇದ್ದೀವಿ. ಅದೇ ಸ್ವಾಗತ ಮಾಡ್ತೀರಿ? ಸ್ವಾಗತ ಮಾಡ್ತೀವಿ. ಮೊನ್ನೆ ಪಂಜಾಬ್ನಾಗ ಎಲೆಕ್ಷನ್ ಆಯ್ತಲ್ಲ, ಬ್ಯಾಲೆಟ್ ಮುಖಾಂತರ ಆಗಿದೆಲ್ಲ. BJP ರಿಸಲ್ಟ್ ಏನು ಬಂದಿದೆ ಅಲ್ಲಿ. ಆಮೇಲೆ ಕೆಲವು ಜಾಗದಲ್ಲಿ ಇಲ್ಲಿ ಬ್ಯಾಲೆಟ್ ರಿಸಲ್ಟ್ಸ್ ಆಗಿದೆ ತೆಲಂಗಾಣದಲ್ಲಿ. ನೀವು ತೆಗೆದು ನೋಡಿ ಏನಾಗಿದೆ ನೋಡಿ. ನಾವೇನು ಸೋತ ತಕ್ಷಣ ಅಳಬೇಕಂತಕ್ಕಂಥ ಉದ್ದೇಶನೇ ಹೇಳ್ತಾ ಇಲ್ಲ. ಅವ್ರು BJP ಹೇಳ್ತಾ ತಕ್ಷಣ ನೀವು ಸೋತ ತಕ್ಷಣ ನೀವು ಈ ಥರ ಹೇಳ್ತೀರಂಥೇಳಿ. ಈಗ SIR ನಲ್ಲಿ ಇವತ್ತು UPನಲ್ಲಿ 3.5 ಕೋಟಿ ಜನದ ಓಟ್ ತೆಗಿತಾ ಇದ್ದಾರೆ. ಎಲ್ಲ ಎಲೆಕ್ಷನ್ಗಳು ಇವರೇ ಮಾಡಿದ್ದಾರೆ. 10 ವರ್ಷ ಎಲೆಕ್ಷನ್ ಆಯಿತು, 3 ವರ್ಷ 3 ಸರಿ ಪಾರ್ಲಿಮೆಂಟು ಇವ್ರದ್ದೇ ಆಯಿತು. ಇವ್ರ ಕಾಲದಲ್ಲಿ 4 ಟೈಮ್ ಅಸೆಂಬ್ಲಿ ಕೂಡ ಆಯಿತು. ಈಗ ಒಂದೇಟಿಗೆ SIR ಡ್ರೈವ್ ಮಾಡೋದ್ರಲ್ಲಿ ಯಾರ್ಯಾರಿಗೆ ಅವ್ರು ನೋಟಿಸ್ಗಳು ಕಳಿಸಿದ್ದಾರೆ ನೀವು ನೋಡಿದ್ರೆ, ಯಾರಿಗೆ ಭಾರತ ರತ್ನ ಕೊಟ್ಟಿದ್ರು ಈ ದೇಶದಲ್ಲಿ ಅವರಿಗೂ ಕೇಳ್ತಾ ಇದ್ದಾರೆ ನಿಮ್ಮ ಸಿಟಿಸನ್ಶಿಪ್ ತೋರಿಸ್ರಿ ಅಂತೇಳಿ. ಇದೇ ಸರ್ಕಾರ ಭಾರತ ರತ್ನ ಕೊಟ್ಟಿರ್ತಕ್ಕಂಥವ್ರಿಗೆ ಅವರು ಇವತ್ತು ನಿಮಗೆ ಸಿಟಿಸನ್ಶಿಪ್ ಬಗ್ಗೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ SIR ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹರಿಯಾಣ ರಿಸಲ್ಟು ಕೌಂಟ್ ಆಗಿರ್ತಕ್ಕಂಥ ರಿಸಲ್ಟು ಮೊನ್ನೆ ಸುಪ್ರೀಂ ಕೋರ್ಟ್ ಪುನಃ ಪರಿಶೀಲನೆ ಮಾಡಿ ರೀಕೌಂಟ್ ಮಾಡಿದೆ. ರಿಸಲ್ಟೇ ಉಲ್ಟಾಗಿದೆ. BJP ಗೆದ್ದಿರ್ತಕ್ಕಂಥದ್ದು ಸೋತಾಗಿದೆ ಅಲ್ಲಿ ರಿಸಲ್ಟ್ನಲ್ಲಿ. ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಅದು ಜಾಸ್ತಿ ಬೆಳಕಿಗೆ ಬರೋಲ್ಲ, ಇನ್ನು ಮುಂದೆ ಬರುತ್ತೆ. ಇವತ್ತಲ್ಲ ನಾಳೆ ಬರುತ್ತೆ. ಯುಪಿನಲ್ಲಿ ಸುಮಾರು 3.5 ಕೋಟಿ ಓಟ್ ಅಷ್ಟು ತೆಗಿತಾ ಇದ್ದಾರೆ. ಬೆಂಗಾಲಲ್ಲಿ ಸುಮಾರು 80 ಲಕ್ಷ ಓಟು, ತಮಿಳುನಾಡಲ್ಲಿ ಸುಮಾರು 80 ಲಕ್ಷ ಓಟು. ಅಲ್ರಿ, ನಾನೇನು ಹೇಳಲು, ಇಷ್ಟು ಓಟ್ ತೆಗೆದಿದ್ದಾರಲ್ಲ, ತೆಗಿತಾ ಇದ್ದೀವಿ ಅಂತ ಹೇಳಿ ಒಂದು ಮಾಹಿತಿ ಸಾಫ್ಟ್ವೇರ್ ಮಾಡಿದ್ದೀವಿ. ಅದಕ್ಕೊಂದು ಪ್ರೋಟೋಟೈಪ್ ಇರ್ತದೆ. ಯಾವುದೋ ಒಂದು ಸಾಫ್ಟ್ವೇರ್ ಮಾಡಿದ್ರೆ ಒಂದು ಪ್ರೋಟೋಟೈಪ್ ಇರ್ತದೆ. ಯಾರಿಗೆ ತೆಗಿಬೇಕು, ಯಾರಿಗಿಲ್ಲ, ಯಾರಿಗೆ ಇನ್ಕ್ಲೂಡ್ ಮಾಡಬೇಕಂತಕ್ಕಂಥದ್ದು ಒಂದು ಕಾನೂನು ಇರ್ತದೆ. ಆ ಕಾನೂನು ಯಾರಿಗೆ ಗೊತ್ತಿಲ್ಲ. ಎಲೆಕ್ಷನ್ ಕಮಿಷನರ್ ಅವರು ಬಂದು ಎಲ್ಲಿ ಒಂದು ಪ್ರೆಸ್ ಮೀಟು ಮಾಡಿಲ್ಲ ಇದ್ರ ಬಗ್ಗೆ. ನಾವು ಈ ರೀತಿ ಮಾಡ್ತಾ ಇದ್ದೀವಿ, ಅಡ್ವಾನ್ಸ್ ನೋಟಿಸ್ ಕೊಡ್ತಾ ಇದ್ದೀವಿ. 2 ತಿಂಗಳಲ್ಲಿ ಇಡೀ 3 ಕೋಟಿ ಓಟ್ಗಳು ತೆಗೆದು ಬಿಡ್ಬೋದಾ 2 ತಿಂಗಳಲ್ಲಿ? ನಡೀತದೆ ಪಿಕ್ಚರ್ ಓಡಿಸ್ಲಿ, ಏನು ಮಾಡೋದು, ಇದು ಯಾರು ಕೇಳಂಗಿಲ್ಲಲ್ಲ.